ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಬಿಡದಿ ಟೌನ್ಶಿಪ್ ಹೋರಾಟ ಅಂದರೆ ಅದನ್ನು ವಿರೋಧಿಸಿ ನಿನ್ನೆ ಪೊರಕೆ ಸೇವೆ ಎಲ್ಲ ಆಗಿತ್ತಲ್ಲ. ಸೊ ಈಗ ರೈತರಿಂದ ಗಲಾಟೆ ಆಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ರೈತರ ವಿರುದ್ಧ FIR ಆಗಿದೆ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಈ ವಿಚಾರವಾಗಿ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸೊ ಬೈರಮಂಗಲದಲ್ಲಿ ಸರ್ವೆ ವೇಳೆ ರೈತರಿಂದ ಆದಂತಹ ಗಲಾಟೆ ಪ್ರಕರಣ ಕಡೆಯಿಂದ 11 ಜನದ್ದು ಹೆಸರುಗಳ ಮೇಲೆ ಕಂಪ್ಲೇಂಟ್ ತಗೊಂಡವರಲ್ಲ, ಇಲ್ಲಿ ಈ 11 ಜನದ ಹೆಸರು ಇವನಿಗೆ ಹೆಂಗೆ ಗೊತ್ತಾಯ್ತು? ಇವನ್ಯಾರೋ ಡ್ರೈವರ್, ಇವನು ರಾಮನಗರದಲ್ಲಿರೋನು ವಾಸ, ನೆನ್ನೆ ಮೊದಲನೇ ಬಾರಿಗೆ ಹೋಗೋನಲ್ಲಿ. ಈ ಹೆಸರುಗಳನ್ನು ಅವನು ಕೊಡಬೇಕಾದ್ರೆ ಈ ಅಡ್ರೆಸ್ಗಳ ಸಮೇತ ಇವನಿಗೆ ಪಾಪ ಯಾಕೆ ಗೊತ್ತಾಯಿತು ಇವ್ರ ಅಡ್ರೆಸ್ಗಳು, ಇವ್ರ ಹೆಸರುಗಳೆಲ್ಲ? ನನಗೆ ಬಂದ ಮಾಹಿತಿ, ಈ A1 ಏನಿದ್ದಾನೆ ಪ್ರಕಾಶ್ ಅಂತಕ್ಕಂಥವ್ರು ಕಳೆದ 500 ದಿನಗಳಿಂದಲೂ ಈ ಒಂದು ಟೌನ್ಶಿಪ್ನ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತ ಹೊರಟ ದಿನದಿಂದಲೇ ಇವನು ವಿರೋಧ ಮಾಡ್ಕೊಂಬಂದಿದ್ದಾನೆ. ಪ್ರಕಾಶ್ ಅಂತೇಳಿ ಬಹುಶಃ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇರಬೇಕು. ಇವನು A1 ಯಾಕೆ ಮಾಡಿದ್ರು? ಇವನು ಎಲ್ಲಿದ್ದ ಆ ಟೈಮ್ನಲ್ಲಿ? ನನಗಿರ್ತಕ್ಕಂಥ ಮಾಹಿತಿ, ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ಗಲಾಟೆಯಾಗಿದೆ. ಇವನು ಪೊಲೀಸರ ಜೊತೆಯಲ್ಲೇ ಇದ್ದಾನೆ ಸಮ್ಮುಖದಲ್ಲಿ. ಅಲ್ಲಿ ಗಲಾಟೆ ಆದಾಗ, ಯಾರೋ ಕಲ್ಲು ಹೊಡೆದಾಗ, ಇಲ್ಲ ಪರ್ಕೆನಲ್ಲಿ ಹೊಡಿತಕ್ಕಂಥ ಒಂದು ದಾಳಿ ಮಾಡಿದಾಗ ಇವನು ಪೊಲೀಸರ ಜೊತೆಯಲ್ಲೇ ಇದ್ದಾನೆ ನಾಗರಾಜು. ಅಂದರೆ ಇವನನ್ನು ಇವತ್ತು A1 ಮಾಡಿದ್ದಿರೋ ಉದ್ದೇಶವೇ, ಇವನೇನೋ ಮೊದಲಿಂದನೂ ಈ ಪ್ರತಿಭಟನಾಕಾರರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬ್ಕೊಂಡು ಕೆಲಸ ಮಾಡ್ಕೊಂಬಂದ, ಲೀಡರ್ಶಿಪ್ ತಗೊಂಡ, ಭೂಮಿ ಕೊಡಲ್ಲ ಅಂತೇಳಿ ಅದರ ಮೇಲೆ ಇವನ್ನ A1 ಮಾಡಿ ಎದುರಿಸ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಈ ಕೇಸಲ್ಲಿ ಇವರು ಯಾವ್ಯಾವ ಥರ ಹೇಳ್ತಾರೆ ಅಂದರೆ, ಕಲ್ಲು ಹೊಡೆದು ಪರ್ಕೆ ತಗೊಂಬಂದು ನನಗೆ ಕೊಲೆ ಮಾಡೋಕ್ಕೆ ಬಂದಿದ್ದರು, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಜೀವ ಸಹಿತ ಬಿಡೋದಿಲ್ಲ ಅಂತ ಕೂಗಿದ್ರು. ಇವನು ಡ್ರೈವರು, ಇವನಿಗೆ ಹೆಂಗೆ ಜೀವ ಸಹಿತ ಬಿಡೋಲ್ಲ ನಿನ್ನ ಅಂತ ಹೇಳ್ತಾರೆ. ಬಾಯಿಗೆ ಬಂದಂತೆ ಅವಾಜ್ ಶಬ್ದಗಳಿಂದ ಬೈದು ಸರ್ವೆ ಮಾಡುತ್ತೀರಿ ಮಾಡಿ ನಿಮ್ಮನ್ನು ಜೀವ ಸಹಿತ ಬಿಡೋದಿಲ್ಲ ಎಂದು ಬೆದರಿಕೆ ಹಾಕಿ ಕಲ್ಲುಗಳಿಂದ ಪರಕಗಳಿಂದ ನನ್ನ ಮೇಲೆ ಮತ್ತು ಮಹೇಶು ನಿಶ್ಚಿತ ಯಾರು ಹೆಸರು ಹೇಳ್ಕೊಂಡವನೇ ಇವರಿಗೆಲ್ಲ ಹೊಡೆದು ಕೊಲೆ ಮಾಡೋ ಪರಿಸ್ಥಿತಿ ತಂದರು. ಒಂದು ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸಿರುತ್ತಾರೆ ಅಂತೆಲ್ಲ ಹೇಳ್ಕೊಂಡು ಒಂದು ಕಂಪ್ಲೇಂಟ್ ತಗೊಂಡವ್ರೆ. ಕೊಲೆ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮಗಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರುತ್ತಾರೆ ಹಾಗೂ ಸರ್ವೆ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಿ ಸರ್ವೆ ಕಾರ್ಯಕ್ಕೆ ಬಂದೋಬಸ್ತಿಂದ ಪೊಲೀಸರಿಗೆ ಕರ್ತವ್ಯ ಅಡ್ಡಿಯನ್ನುಂಟು ಮಾಡಿ ಅಪರಾಧವೆಸಗಿರುತ್ತಾರೆ. ಇವನು ಕಂಪ್ಲೇಂಟ್ ಕೊಡೋದು ಡ್ರೈವರು. ಪೊಲೀಸ್ನವ್ರ ಕೈಲಿ ಈಗ ಅವ್ರನ್ನೇ ಕೊಲೆ ಮಾಡೋಕೆ ಕೊಟ್ಟರು ಅಂತೇಳಿ ಇವನ ಕೈಲೊಂದು ಕಂಪ್ಲೇಂಟ್ ತಗೋತಾರೆ. ಇದರ ಉದ್ದೇಶಗಳೇನು? ಇಲ್ಲಿ ಇವನು ಅದೇ ಹೇಳ್ತಾನೆ, ನಾನು ಕೊಲೆ ಮಾಡಿಬಿಡೋರು, ಇವನು ಅದನ್ನೇ ಹೇಳ್ಕೊಂಡು ಹೋಗ್ತಾನೆ, ಕಲ್ಲು ಹಿಡಿದುಕೊಂಡು ಬಂದು ಇದೆಲ್ಲ ಹೇಳ್ಕೊಂಡು ಹೋಗೋನೆ. ಇಬ್ಬರದು ಒಂದೇ ಥರ ಇದೆ ಕಂಪ್ಲೇಂಟು, ಕಾಪಿ ಪೇಸ್ಟ್ ಇರ್ಬೋದು, ಕೂತ್ಕೊಂಡು ಅವ್ರುಗಳೇ ಬರ್ಸ್ಕೊಂಡವ್ರೆ. ನಾನು ಈ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಆಮೇಲೆ ಮತ್ತಲ್ಲಿ ಯಾರು ಲೋಕಲ್ MLA, ಅದು ನಾನು ಅವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ.